ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಃ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. BGS Global Institute of Medical Science and Allied Courses ಆದಿಚುಂಚನ ಶಿಕ್ಷಣ ಟ್ರಸ್ಟಿನ ಇಂದು ವೈಭವದ ಹೆಸರಿನಲ್ಲಿ ವಾರ್ಷಿಕ ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನ್ವಿಸಿ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಟ್ರಸ್ಟಿಯೂ ಆಗಿರ್ತಕ್ಕಂಥ ಶ್ರೀ ಪ್ರಕಾಶನಾಥ್ ಸ್ವಾಮಿಗಳ ಉಪಸ್ಥಿತಿ ಮತ್ತು ವೇದಿಕೆಯಲ್ಲಿ ಧ್ರುವ ಸರ್ಜಾ ಅವರಿದ್ದಾರೆ, ವೈಸ್ ಚಾನ್ಸಲರ್ ಆಫ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಡಾಕ್ಟರ್ ಭಗವಾನ್, ಮತ್ತು ನಮ್ಮ ಪ್ರೀತಿಯ ಎಪಿ ಅರ್ಜುನ್ ಅವರು ವೇದಿಕೆಯಲ್ಲಿದ್ದಾರೆ. ಈಗಾಗಲೇ ಹಲವಾರು ಮಂದಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಸೊಬಗುಗಾಣಿಸಿ ಹೊರಟಿದ್ದಾರೆ. ಅವರೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ಮರಿಸಿ ವೇದಿಕೆ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ಭಕ್ತರೇ, ಅಧಿಕಾರಿಗಳಿದ್ದವರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮರೊಂದಿದ್ದವರೇ, ಇದು ಒಂದು ಸಂಭ್ರಮಿಸುವ ಕಾರ್ಯಕ್ರಮ, ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ಒಂದು ಸುಸಂಸ್ಕೃತಿಯ ಸಾಂಸ್ಕೃತಿಕ ಕಾರ್ಯಕ್ರಮ. ವರ್ಷ ಪೂರ್ತಿ ನಾವು ಆಧುನಿಕವಾಗಿರ್ತಕ್ಕಂಥ ವಿದ್ಯೆಯನ್ನ ಕಲಿಯುವ ಅದರಲ್ಲಿ ಮಗ್ನರಾಗಿರ್ತಕ್ಕಂಥ ನಾವುಗಳು ಮುಟ್ಟದೇ ಇರತಕ್ಕಂಥ ನಮ್ಮ ವ್ಯಕ್ತಿತ್ವದ ಇನ್ನೊಂದು ಮಜಲನ್ನ ನಾವಾಗಿ ಅನಾವರಣ ಮಾಡ್ಕೊಳ್ತಕ್ಕಂಥ ಒಂದು ಪವಿತ್ರ ಕಾರ್ಯಕ್ರಮ ಇದು ಆಗಿದೆ. ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬ್ರೈನ್ ನಲ್ಲಿ ಕಾಂಪಿಟೇಷನ್ ಇಲ್ಲ. ಅವರ್ ಬ್ರೈನ್ is made for each and every aspect of the existence. The untouched portion of our brain should be utilized and used through these kind of programs. As is known, Vaibhav is nothing but the splendor of the prosperity and the beauty of the best of the existence. ನಾನು ಇಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದೆ, except few lines from the front, I can't see anything beyond because there is so much of darkness. ಆಧುನಿಕತೆಯು ವಿದ್ಯೆಯು ಕೂಡ ಎಲ್ಲೋ ಸ್ವಲ್ಪ ದೂರ ನಮ್ಮ ದೃಷ್ಟಿಯನ್ನ ಕಾಣಿಸುವಷ್ಟೇ ವಿದ್ಯೆಯನ್ನ ಕೊಡ್ತಾ ಇದೆ. Rest of the existence of our life, our own life is not being seen because rest of our own personality is not exposed, is not trained. This is an opportunity which is given to us through this platform to explore untapped portion of our own personality. So rightly it is said, culture is like a discipline. There is no substitute for this. ಮನ್ಯಾರೋ ಕೇಳ್ತಾ ಇದ್ರು, for a moment if we miss the discipline and the culture, what is that we are going to lose? After all, what's going to happen? ಟ್ರೈನು ಟ್ರ್ಯಾಕ್ ನಲ್ಲಿ ನಡೀತಾ ಓಡ್ತಾ ಇರುತ್ತೆ. ನೋಡೋಣ, ಇಷ್ಟು ದಿನ ಬರೀ ಟ್ರ್ಯಾಕ್ ನಲ್ಲೇ ಓಡ್ತಾ ಇದ್ದೇನೆ. ಫಾರ್ ಎ ಮೊಮೆಂಟ್ ಇಫ್ ಐ ಬಿ ಡಿರೇಲ್ಡ್, ವಾಟ್ ವಿಲ್ ಹ್ಯಾಪನ್ ಅಂತ ಒಂದ್ ಸ್ವಲ್ಪ ಡಿರೇಲ್ ಆದ್ರೆ ಗೊತ್ತಾಗುತ್ತೆ ವಾಟ್ ವಿಲ್ ಹ್ಯಾಪನ್. ಕಲ್ಚರ್ ಇಸ್ ಎ ಡಿಸಿಪ್ಲಿನ್. there is no substitute for that. Even for a moment if our life is derailed, you know what is going to happen. ಅಂತಹದೊಂದು ಸಂಸ್ಕೃತಿ, what is that it is going to be? The man of discipline and the man of culture is going to be distinguished at different level, as is known to everyone. One who is going to maintain the discipline, one who is going to embrace the culture, such person's attitude at the physical level is going to be seen. This mental activity and attitude is going to be surfaced. Intellect elevation is also going to be tangibly understood. At the same time, the man of culture and the man of discipline is going to flourish with the splendor, and such a person's spirituality is going to brighten and illumine his personality, and at the same time, in the light of such person, whole existence and the world is going to be benefited. ಅಂತಹದೊಂದು ಅದ್ಭುತವಾದ ಕಾರ್ಯಕ್ರಮ ವೈಭವ. ಇದು ಕೇವಲ
It is not just an entertainment program. As we have seen many things, many words uttered by the people, it is enlightening program also. ಅದಕ್ಕೋಸ್ಕರ ಸಂಭ್ರಮದ ವೈಭವದ ಕಾರ್ಯಕ್ರಮ ಇಲ್ಲಿ ಜರುಗಿದೆ. ಇಷ್ಟೊಂದು ಶಿಸ್ತಿನಿಂದ ನೀವೆಲ್ಲರೂ ಕೂಡ ಕುಳಿತು ಕಾರ್ಯಕ್ರಮ ನೋಡಿದಿರಿ. ಈ ಕಾರ್ಯಕ್ರಮ ವೇದಿಕೆ ನಮ್ಮ ಕಾರ್ಯಕ್ರಮ ಆದ್ಮೇಲೆ ಮತ್ತೆ ಮುಂದುವರಿದಿದೆ. ಇಷ್ಟೊಂದು ಅದ್ಭುತವಾಗಿ ಶಿಸ್ತಿನಿಂದ ಸಂಭ್ರಮವನ್ನ ವೈಭವವನ್ನ ಆಯೋಜಿಸಿ ದಿಗ್ದರ್ಶನ ಮಾಡಿರ್ತಕ್ಕಂಥ ಪ್ರಕಾಶನ ಸ್ವಾಮಿಗಳು ಮತ್ತು ಉಳಿದೆಲ್ಲ ಪ್ರಾಂಶುಪಾಲರು, ಅಧ್ಯಾಪಕ ಪ್ರಾಧ್ಯಾಪಕ ವೃಂದದವರಿಗೆ ಭೈರವೇಶ್ವರನ ಪೂರ್ಣ ಆಶೀರ್ವಾದ ಇರಲಿ. ಇವತ್ತು ಸಂಜೆ ಇರೋದ್ರಿಂದ, ರಾತ್ರಿ ಇರೋದ್ರಿಂದ ಕಾರ್ಯಕ್ರಮ ಮುಗಿದು ಎಲ್ಲರೂ ಕೂಡ ಮನೆ ಸೇರುವವರೆಗೂ ಕೂಡ ಇಷ್ಟೇ ಶಿಸ್ತಿನಿಂದ, ಇಷ್ಟೇ ಸಂಸ್ಕೃತಿಯಿಂದ, ಇಷ್ಟೇ ವೈಭವಿಕವಾಗಿ ನಮ್ಮನ್ನ ನಾವು ನಡೆಸ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀ.